ಪ್ರೇಮಲೋಕ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋ ನಿಮಗೇನಾದ್ರು ಇಷ್ಟವಾಗಿದ್ದರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ಮನೇಲಿ ಚೌಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಚೌಳಿಕಾಯಿನೆಲ್ಲ ನೀಟಾಗಿ ಎಲ್ಲ ತೊಳ್ಕೊಬಿಡೋಣ. ತೊಳೆದು ಎಲ್ಲ ನೀಟಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಬಿಡೋಣ. ಸಣ್ಣದಾಗಿ ಹೆಚ್ಕೋಬೇಕು. ಸ್ವಲ್ಪ ಎಳೆ ಚೌಳಿಕಾಯಿ ಆದರೆ ಚೆನ್ನಾಗುತ್ತೆ. ಇದು ಸ್ವಲ್ಪ ಬಲ್ತಿತ್ತಿದು. ಇವಾಗೆಲ್ಲ ನೀಟಾಗಿ ಅದನ್ನ ಅಷ್ಟು ಹೆಚ್ಕೊಂಡಿದ್ದೀನಿ ನೋಡಿ. ಈ ಥರ ಹೆಚ್ಕೋಬೇಕು ಅಷ್ಟೇ. ಇವಾಗ ಈ ಥರ ಎಲ್ಲ ಹೆಚ್ಚಿಟ್ಕೊಂಡು ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಬೇಡೋಣ. ಈ ಸೈಡು ಏನೇನು ಬೇಕು ಅಂತ ಪಲ್ಯಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಒಂದೆರಡು ಗೆಡ್ಡೆ ಅಷ್ಟು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಬೇಡಿ, ಚೂರು ದೊಡ್ಡದಾಗಿ ಹೆಚ್ಕೊಳ್ಳಿ. ಈರುಳ್ಳಿ ಬಾಯಿ ಸಿಗ್ಲಿ ಅಂತ. ಸ್ವಲ್ಪ ಅರಿಶಿನ, ಸ್ವಲ್ಪ ಸಾಂಬಾರ್ ಪುಡಿ, 1 ಸ್ಪೂನ್ ಆದರೆ ಸಾಕಾಗುತ್ತೆ. 3 ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ. ಸ್ವಲ್ಪ ಹಸಿಮೆಣಸಿನಕಾಯಿ ಪೇಸ್ಟು, ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಳಿ ನೆನೆಸಿಟ್ಕೊಂಡಿದ್ದೀನಿ ನಾನು. ಹಾಗೆ 1 ಬಟ್ಲು ಕಾಯಿ ತುರಿ ತಗೊಂಡಿದ್ದೀನಿ, ಕೊಬ್ಬರಿ ಕಾಯಿ ತುರಿ. ಇವಾಗ ನಾವು ಒಗ್ಗರಣೆಗೆ ಹಾಕೊಳ್ಳೋಣ, ರೆಡಿ ಮಾಡ್ಕೊಳ್ಳೋಣ. ಬಾಣಲಿ ಇಟ್ಕೊಂಡು ಎಣ್ಣೆ ಇಟ್ಕೊಂಡಿದ್ದಲ್ಲ ಅದನ್ನ ಹಾಕೋಣ. ಇವಾಗ ಸ್ವಲ್ಪ ಎಣ್ಣೆ ಕಾಯಿಲಿ. ಸಾಸಿವೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಸಣ್ಣ ಉರಿಯಲ್ಲಿ ಇದಾಗ್ಲಿದು. ಸ್ವಲ್ಪ ಕರಿಬೇವು, ಈರುಳ್ಳಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆಲಿ ಬಾಡ್ಲಿ ಅದು ಈರುಳ್ಳಿ. ಇವಾಗ ನಾವು ಸೈಡಲ್ಲಿ ಏನು ಚೌಳಿಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಚೌಳಿಕಾಯಿನ ನೀಟಾಗಿ ಇದಕ್ಕೆ ಹಾಕ್ಬಿಡೋಣ. ಇವಾಗ ಎಣ್ಣೆಲ್ಲೇ ಒಂದು ಅರ್ಧ ನಿಮಿಷದಷ್ಟು ಇದು ಎಣ್ಣೆಲ್ಲೇ ಇದಾಗಲಿ, ಬೇಯಲಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಮತ್ತೊಂದ್ಸಲ ನೀಟಾಗಿ ಎಲ್ಲ ಹುಟ್ಟಾಡಿ ಒಂದು ಅರ್ಧ ಲೋಟ ನೀರು ಹಾಕಿ ಬಾಯಿ ಮುಚ್ಚಿಬಿಡೋಣ. ನೋಡಿ ಇವಾಗ ಮತ್ತೊಂದು ಸ್ವಲ್ಪ ತಿರುಗಿಸ್ತಾ ಇದ್ದೀನಿ. ಏನು ಖಾರ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೋಣ ಇವಾಗ. ಸ್ವಲ್ಪ ಹುಳಿ, ಸ್ವಲ್ಪ ಬೆಲ್ಲ,
ಇಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಬಿಡೋಣ. ಇವಾಗ ನೋಡಿ ಸ್ವಲ್ಪ ಬಾಯಿ ಬಿಟ್ಟಿದ ತಕ್ಷಣ ಈ ತರ ಆಗಿರುತ್ತೆ ಇದು. ಇವಾಗ ನಾವು ಸೈಡಲ್ಲಿ ಕಾಯಿ ಎತ್ತಿಟ್ಕೊಂಡಿದ್ವಲ್ಲ, ಕಾಯಿ ತುರಿ ಒಂದು ಬಟ್ಲಷ್ಟು, ಅದನ್ನು ಹಾಕಿಬಿಡೋಣ ಇವಾಗ. ಇದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಕಾಯಿ, ಹಾಗಾಗಿ ಸ್ವಲ್ಪ ಅದರಲ್ಲೇ ಬಿಸಿ ಮಾಡ್ಬೇಕು. ಹಾಗಾಗಿ ಇವಾಗ ನಾವು ಸೈಡಲ್ಲಿ ಸಾಂಬಾರ್ ಪುಡಿ ಎತ್ತಿಟ್ಕೊಂಡಿದ್ವಲ್ಲ, ಅದನ್ನ ಹಾಕೋಣ ಇವಾಗ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಇದೇ ಥರ ಬೇಯಿಸೋಣ ನಾವು. ಅದರಲ್ಲೇ ಒಗ್ಗರಣೆಲ್ಲೇ ಸ್ವಲ್ಪ ಬೇಯಲಿ ಅದು, ಮತ್ತೆ ಒಂದು ನಿಮಿಷ ಮತ್ತೆ ಅದೇ ಥರ ಸಣ್ಣ ಉರಿಯಲ್ಲಿ ಬೆಂದರೆ ಚೆನ್ನಾಗುತ್ತೆ ಅಂತ. ಇದು ರೊಟ್ಟಿ ಜೊತೆಗೆ, ಅನ್ನಕ್ಕೆ, ಚಪಾತಿಗೆ ತುಂಬ ಚೆನ್ನಾಗುತ್ತೆ ಇದು. ನೀವು ಒಮ್ಮೆ ಮನೇಲಿ ಮಾಡಿ, ಚೆನ್ನಾಗಿರುತ್ತೆ ನೋಡಿ. ಪಲ್ಯ ರೆಡಿ ಆಗಿದೆ. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಚೌಳಿಕಾಯಿ ಪಲ್ಯ ರೆಡಿ.